ಅಮರೆ ಅಮರೆ ಆದ್ರೂ ಅಮರೆ ನನ್ಗಂತೂ ಸಕ್ಕತ್ ಬೇಜಾರಾಗೋಯ್ತು ಕಣಮರೆ. ಅಲ್ಲ ಕಣಮರೆ, ನೀವಂತದ್ ಏನ್ ಮಾಡಿದೀರಾ? ಆ ಅಲ್ಲ, ಹಳೆದೆಲ್ಲ ಮರ್ತು ಬರ್ರಿ ಇದೊಂದ್ಸಲಿ ಏನು ಆಗಲ್ಲ ಬರ್ರಿ ಮನೆಗೆ ಅಂತ ಕರೆದಿರ್ತಾನೆ ನೀವು. ಅಷ್ಟೊಂದ್ ಬೆಲೆ ಗೌರವ ಕೊಟ್ಬಿಟ್ಟು ಕರೆದಿರ್ತಾನೆ. ಬರ್ರಿ ಮನೆಗೆ ಹೋಗೋಣ, ನಿಮ್ಮನೆ ಅದು ಚೆನ್ನಾಗಿರುವಂತ ಬರ್ರಿ, ನಿಮ್ಗೋಸ್ಕರ ಅಷ್ಟೊಂದೆಲ್ಲ ಕಷ್ಟಪಟ್ಟಿದೀನಿ, ಚೆನ್ನಾಗಿ ನೋಡ್ಕೊಂತೀನಿ ಬರ್ರಿ ಅಂತ ಅಷ್ಟೊಂದು ಹಿಂಸೆ ಮಾಡಿ ಕರೆದ್ರು ಕೂಡ ಬರ್ಲೇ ಇಲ್ವಲ್ಲ ಅಮ್ಮರೆ. ಎಷ್ಟು ದುರಾಂಕಾರ ಜಂಬ ಇರ್ಬೇಕು ಅವರಿಗೆ. ಓಹೋ, ಗಿರ್ಜಾ ಕಾಲ ತಿರ್ಗಾಯನ ಅಮ್ಮಾರ ಮುಂದೆ ಏನೋ ಹೇಳ್ತಿರಂಗಿದಾರೆ. ಬರೀ ಹಿಂಗೆ ಅಲ್ವ, ಹೇಳಿ ಹೇಳಿನೇ ತಾನೆ. ನಮ್ಮ ಸಾವುಕಾರರಿಗೂ ದೂರ ಮಾಡ್ಕೊಂಡ್ರು ಈ ಅಮ್ಮಾರ ಅವ್ರ ಮಾತು ಕೇಳಿ ಕೇಳಿ, ಈ ಗಿರ್ಜಮ್ಮನ ಮಾತು ಕೇಳಿ ತಿರ್ಗಾ ದಿಲೀಪಂಗೂ ಶಶಿಗೂ ಮನೆಯಿಂದ ಆಚೆ ಕಡೆ ಕಳ್ಸಿರೋದು. ಇನ್ನು ಯಾವಾಗ ಬುದ್ಧಿ ಬರುತ್ತೋ ಏನೋ ಇವರಿಗೆ. ಏನು ಹೇಳಿದ್ರು ಅರ್ಥನೇ ಆಗಲ್ಲ. ಏನಮ್ಮರೆ ಎಲ್ಲ ಹೋಗ್ತಿರಂಗಿದ್ದೀರಾ? ಎಲ್ಲ ಮರೆ ಹೋಗ್ತಿರೋದು? ಅಯ್ಯೋ ಎಲ್ಲ ಪಾಪ ಹೋಗೋಣ, ಎಲ್ಲ ಹೋಗ್ತಿಲ್ಲ ಕಣ, ಇಲ್ಲ ಒಂದ್ರಿಟ್ಟು ತೋಟದ ಕಡೆ ಹೋಗ್ ಬರೋಣ ಅಂತ ಹೋಗ್ತೀನಿ ಕಣಪ್ಪ. ಬಲು ದಿವಸ ಆಗೋಯ್ತು ಕಣ ಇವನೇ ಜಗಣ. ತೋಟದ ಕಡೆ ಎಲ್ಲ ಹೋಗ್ಬಿಟ್ಟು ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡ್ಬಂದು ಬಹಳ ದಿವಸ ಆಗೋಯ್ತು. ಮೊದ್ಲಂತೂ ನಿಮ್ ಸಾವುಕಾರಿದ್ರು ಎಲ್ಲ ನೋಡ್ಕೊಂತಿದ್ರು, ಈಗ ಪೂರಾ ಬದಲಾಗಿ ಬಿಟ್ಟಿದಾರಲ್ಲಪ್ಪ ನಿಮ್ ಸಾವುಕಾರರು. ಇನ್ನು ನಮ್ಮ ಮನೆ ಕಡೆನು ತಿರುಗು ಕೂಡ ನೋಡಲ್ಲ. ಏನ್ ಮಾಡ್ತೀಯ ಹೇಳು? ಎಲ್ಲ ವ್ಯಾರಗಳು ನನ್ನ ತಮ್ಮನ ಮೇಲೆನೆ ಬಿಟ್ರೆ ಆಗುತ್ತಾ? ನಾನು ಒಂದ್ ಸ್ವಲ್ಪ ಹೋಗಿ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗ್ತೀನಿ ಕಣಪ್ಪ. ಹೌದ್ರಾ? ಸರಿ ಕಣಮ್ಮರೆ, ಆಯ್ತು, ಹೋಗಿ ಬನ್ನಿ ಹೋಗಿ. ಪಾಪ ನೀವಾದ್ರೂ ಒಂದ್ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ. ಇನ್ನೇನಪ್ಪ ನಿಂಗಣ್ಣನ ಮೇಲೆ ಯಾಕೆ ಬಿಡೋಕೆ ಹೋಗ್ತೀರಾ? ಅತ್ಲಾಗಿ ನೀವೇ ತಗೊಳ್ರಿ, ಜವಾಬ್ದಾರಿಗಳೆಲ್ಲ ತಗೊಂಡು ಚೆನ್ನಾಗಿ ನೋಡ್ಕೊಳ್ರಿ ಅತ್ಲಾಗಿ. ಯಾಕಲ್ಲ ಪಾಪ ಹಿಂಗೆಲ್ಲ ಹೇಳ್ತಿದ್ಯಾ ಕಣ? ಯಾಕ ನನ್ನ ತಮ್ಮ ಚೆನ್ನಾಗಿ ನೋಡ್ಕೊಂತಾನಲ್ಲ, ತೋಟ ಹೊಲ ಗದ್ದೆ ಎಲ್ಲ ಪಾಪ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾನೆ, ಕೆಲಸ ಎಲ್ಲ ಮಾಡ್ಕೊಂತಾನೆ, ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂತಿದ್ದಾನೆ. ಕೋಳಿ ಫಾರಮ್ಮು ಕುರಿ ಫಾರಮ್ಮು ಎಲ್ಲ ನೋಡ್ಕೊಂತಿದ್ದಾನೆ. ಯಾಕೆ ಪಾಪ ಹಿಂಗೆ ಹೇಳ್ತಿದ್ಯಾ? ಪಾಪ ನಮ್ಮ ತಮ್ಮ ಎಷ್ಟು ಕಷ್ಟ ಪಡ್ತಿದ್ದಾನೆ ಗೊತ್ತೇನೋ? ಬಹಳ ಕಷ್ಟ ಪಡ್ತಿದ್ದಾನೆ ಕಣಪ್ಪ, ಎಲ್ಲದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಮೊದ್ಲಂಗೆ ನಲ್ಲ ಕಣಪ್ಪ ಇವಾಗ ನನ್ನ ತಮ್ಮ. ಹೇಳಿದ್ದೆಲ್ಲ ಮಾತು ಕೇಳ್ತಾನೆ. ನಮ್ಮಪ್ಪ ಹೇಳೋಗೈತೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು ಅಂತ. ಹಂಗಾಗಿ ನನ್ನ ತಮ್ಮ ಮಾತ್ರ ಬಹಳ ಬೈದಿಂದ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾನೆ ಕಣಪ್ಪ. ಹಿಂಗ ಗೊತ್ತು ಬಿಡಿ ಅಮ್ಮಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ಬಿಡಿ ಬಿಡಿ, ಗೊತ್ತು ಬಿಡಿ. ಸರಿ ಅಮ್ಮಾರೆ, ಆಯ್ತು, ನಾನು ನಿನ್ ಬರೋಣ. ಎಲ್ಲೋಗಿದ್ದಲ್ಲ ಪಾಪ ನೀನು? ಏನೋ ಬ್ಯಾಗ್ ಬೇರೆ ಜೋರಾಗಿ ಬೇರೆ ಬ್ಯಾಗ್ ಅಲ್ಲಿ ಏನೋ ತಗೊಂಡು ಹೋಗ್ತಿರಂಗಿದ್ಯಾ? ಆತು ಇಲ್ಲ ಕಣಮ್ಮರೆ, ಒಂದ್ರಿಟ್ಟು ನಾಟಿ ಮೊಟ್ಟೆ ತಗೋಬೇಕಿತ್ತು, ಹಂಗಾಗಿ ನಾಟಿ ಮೊಟ್ಟೆ ತಗೊಂಡು ಹೋಗ್ತಿದ್ದೀನಿ. ಒಂದ್ 15 ತಗೊಂಡು ಹೋಗ್ತಿದ್ದೀನಿ ಬ್ಯಾಗಲ್ಲಿ ಹಾಕೊಂಡು. ನಾಟಿ ಮೊಟ್ಟೆ ತಗೊಂಡೇನು? ಇನ್ನ ನಮ್ ತೋಟದಲ್ಲೇ ತಗೊಂಡಿದ್ಯಾ? ನಾವೇ ಸಾಕಿದೀವಲ್ಲ ನಾಟಿ ಕೋಳಿ. ನಮ್ಮೂರಲ್ಲಿ ಇನ್ಯಾರು ಸಾಕಿದ್ದಾರೆ ಜಾಸ್ತಿ? ನಾವೇ ಅಲ್ವಾ ನಾಟಿ ಕೋಳಿ ಫಾರಂ ಮಾಡಿರೋದು. ಹಂಗಾಗಿ ಅಲ್ಲೇ ತಗೊಂಡೆ ಅನ್ನು. ಯಾರು ನಮ್ಮ ದಿಲೀಪ ಕೊಟ್ಟ? ದಿಲೀಪ ಅಂತೀನಿ, ನನ್ನ ಮಗನೇ ನೆನಪು ಬರ್ತಾನೆ. ನನ್ನ ತಮ್ಮ ನಿಂಗಣ್ಣ ಕೊಟ್ಟನೇನಪ್ಪ. ಇದೇನಪ್ಪ ಇದು? ಅಮ್ಮಾರ್ ನೋಡಿದ್ರೆ ಹಿಂಗ್ ಕೇಳ್ತಿದಾರೆ. ಹಂಗಾರೆ ನಿಂಗಣ್ಣ ಕೋಳಿ ಫಾರಂ ಮಾರಿರೋದು ಅಮ್ಮಾರಿಗೆ ಹೇಳಿಲ್ವಾ? ಎಲ್ಲೋ ಏನೋ ಮಿಸ್ ಹೊಡಿತೈತಲ್ಲ. ಅಲ್ಲ ಕಣಮ್ಮರೆ, ಅದು ಮೊದಲು ಫಾರಮ್ಮು ನಿಮ್ದಿತ್ತು, ಇವಾಗ ಇವ್ರದ್ದು ಶಂಕರನಾಡ್ದಾಗೈತಲ್ಲ ಅದು ನಾಟಿ ಕೋಳಿ ಫಾರಮ್ಮು. ಹಂಗಾಗಿ ಅವ್ರ ಹತ್ರ ಹೋಗಿ ತಗೊಂಬಂದೆ ಶಂಕರನಾಡ್ ನಾಟಿ ಕೋಳಿ ಫಾರಮಲ್ಲಿ. ಎಲ್ಲ ಹೇಳ್ತಿದ್ಯಾ ಪಾಪ ನೀನು? ಏನ್ ಮಾತಾಡ್ತಿದ್ಯಾ ಅಂತ ಒಂದ್ ಸ್ವಲ್ಪ ಜ್ಞಾನ ಆಯ್ತಾ ನಿನ್ಗೆ? ಶಂಕರನಾರ್ದು ಲೇ ಪಾಪ, ನಮ್ದು ಕಳ್ಳ. ನನ್ ತಮ್ಮ ಯಾಕೆ ಮಾಡಕ್ ಹೋಗ್ತಾನೆ ನಾಟಿ ಕೋಳಿ ಫಾರಮ್ನ? ನಿನ್ಗೆ ಯಾರ ಸುಮ್ನೆ ಸುಳ್ಳಾಗಿ ತಮಾಷೆ ಯಾರ ಮಾಡಿರ್ಬೇಕು, ಸಾಮಾನ್ಯಕ್ಕೆ ಸುಳ್ಳು ಹೇಳ್ಬಿಟ್ಟು. ಓಹೋ, ನಾಟಿ ಕೋಳಿ ಫಾರಮ್ಮು ನಮ್ದು ಮಾರ್ಬಿಟ್ರಂತೆ. ನೋಡಿ ಹೆಂಗ್ ಹೇಳ್ತಿದ್ದಾನಂತ ಇವನು. ಅದ್ ಏನಂತ ಮಾತಾಡ್ತೀಯ ಏನಪ್ಪ ಅತ್ಲಾಗ ನೀನು? ಸಾಮಾನ್ಯಕ್ಕೆ ಸಿದ್ದಣ್ಣ ಬೇರೆ ಅಲ್ಲೇ ಇರ್ತಾನಲ್ಲ, ಹಂಗಾಗಿ ನೀನ್ ಹಂಗ ಅನ್ಕೊಂಡಿದ್ಯಾ ಶಂಕರನಾರ್ದು ಅನ್ಕೊಂಡು. ಯಾರ ಸಿದ್ದಣ್ಣ ಹೇಳಿನ? ಅಯ್ಯೋ ಅಮ್ಮರೆ, ನಿಮ್ಗೆ ಯಾಕಮ್ಮರೆ ನಾನು ಸುಳ್ಳು ಹೇಳೋದಕ್ಕೆ ಹೋಗೋಣ? ನಿಜ ಕಣಮ್ಮರೆ, ನಾನು ಹೇಳ್ತಿರೋ ಸತ್ಯ ಕಣಮ್ಮರೆ. ನಿಮ್ಮದು ನಾಟಿ ಕೋಳಿ ಫಾರಮ್ಮು ನಿಂಗಣ್ಣವ್ರು ಮಾರಿನೇ ಅಲ್ಲೇ ಒಂದು 15-20 ದಿವಸದ ಮೇಲಾಯಿತು. ಕೇಳ್ರಿ ಬೇಕಾರೆ. ನಾನು ಸುಳ್ಳು ಹೇಳಿದ್ರೆ ಇಡೀ ಊರವ್ರಿಗೆ ಕೇಳ್ಕೊಂಬನ್ನಿ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಹೋಗ್ಬಿಟ್ಟು ನೀವೇನೇ ಹೋಗಿ ನೋಡ್ಕೊಂಬನ್ನಿ ಹೋಗಿ. ನಿಮ್ದ ಫಾರಮ್ಮು ಕೋಳಿ ಫಾರಮ್ಮು ಇಲ್ಲ ಸಿದ್ದಣ್ಣವ್ರದ ಗೊತ್ತಾಗುತ್ತೆ ನಿಮಗೆ. ಸಿದ್ದಣ್ಣವ್ರದ್ದು ಅಂತೀನಿ, ಶಂಕರಣ್ಣವ್ರದ ನಿಮ್ದ ನಿಮ್ಮ ತಮ್ಮ ಮೇಂಟೈನ್ ಮಾಡ್ತಿದ್ದಾರೆ ಯಾರಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೋಗಿ ನೋಡ್ಕೊಂಬನ್ನಿ ಹೋಗಿ ಬೇಕಾದ್ರೆ. ನಾನು ಯಾಕೆ ಸುಳ್ಳು ಹೇಳೋದಕ್ಕೆ ಹೋಗೋಣ? ಅಲ್ಲೇ ನಾಟಿ ಕೋಳಿ ಫಾರಮ್ಮನ್ನೇನೆ ಅಂಗಡಿನೇ ಮಾರ್ಬಿಟ್ಟು ಅವರು ಅಲ್ಲೇ 15-20 ದಿವಸದ ಮೇಲಾಯಿತು. ನೀವೇನ ಮರಿ ಹಿಂಗೆ ಕೇಳ್ತಿದ್ರ? ನಿಮಗೆ ವಿಷಯನೇ ಗೊತ್ತಿಲ್ಲ ಅಂದ್ರೆ ಹಂಗಾರೆ? ಜಗಣ, ಏನ್ ಮಾತಾಡ್ತಿದೀಯ ಅಂತ ಒಂದ್ ಸ್ವಲ್ಪ ನಿನಗೆ ನಿಗಾ ಐತೆ ನಿನಗೆ? ನಮ್ ನಿಂಗಣ್ಣ ಆ ಶಂಕರಣ್ಣವ್ರಿಗೆ ನಾಟಿ ಕೋಳಿ ಫಾರಂ ಮಾರ್ಬಿಟ್ಟಿದಾನ. ಪದೇ ಹೇಳಿದ್ದೆ ಹೇಳ್ತಿರ್ಬೇಡ ನೀನು. ಯಾರಿಗೆ ಕೇಳ್ಬಿಟ್ಟು ಮಾರಿದಾನೆ? ನಾನು ಇಲ್ಲೇ ಇದ್ದೀನಿ. ನಾನು ಇರುವಾಗ್ಲೇನೆ ಅದೆಂಗ್ಲ ಮಾರ್ಬಿಡ್ತಾನೆ. ಓಹೋ, ಇಷ್ಟು ದಿವಸ ವಿಷಯ ಗೊತ್ತಾಗ್ತಿರಲ್ವಾ ನನಗೆ? ನನಗೆ ಗೊತ್ತಿಲ್ಲದಂಗೆ, ನನಗೆ ಹೇಳ್ದಂಗೆ ಕೇಳ್ದಂಗೆ ಒಂದು ತೋಟಕ್ಕೆ ಉಕ್ಕೆ ಓಡಿಸ್ಬೇಕಂದ್ರೂ ಅವನು ಆ ಕೆಲಸ ಮಾಡಲ್ಲ. ನಾನು
ಅಮ್ಮರೇ, ನಾನು ಹೇಳೋದು ಹೇಳ್ತಿದ್ದೀನಿ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ನಂಬಿರೆ ನಂಬ್ರಿ, ಬಿಟ್ರೆ ಬಿಡ್ರಿ. ನೀವೇನು ಕೇಳೋದಕ್ಕೆ ನಾನು ಹೇಳ್ತಿರೋದು ಅಷ್ಟೇ, ಸರಿನಾ? ಯಾರ್ ಫಾರಮ್ ಇಂದ ಹೋಗಿ ಮೊಟ್ಟೆ ತಗೊಂಬಂದೆ ಅಂದ್ರೆ ಶಂಕರಣ್ಣಾರ್ ಕೋಳಿ ಫಾರಮ್ ಇಂದ ಹೋಗಿ ಮೊಟ್ಟೆ ತಗೊಂಬಂದೆ ಅಂತ ಹೇಳ್ತಿದ್ದೀನಿ. ಮೊದ್ಲು ನಿಮ್ದಿತ್ತು, ಇವಾಗ ಶಂಕರಣ್ಣಾರ್ದೈತೆ ಅಷ್ಟೇ. ಇದು ನೀವು ನಂಬಿರೆ ನಂಬ್ರಿ, ಬಿಟ್ರೆ ಬಿಡ್ರಿ. ಇರೋ ಸತ್ಯನ ನಾನು ಹೇಳ್ತಿದ್ದೀನಿ. ನಿಮ್ಗೂ ಅಷ್ಟು ಅನುಮಾನ ಆಯ್ತಾ? ಊರವ್ರಿಗೆ ಯಾರಿಗಾರ ಹೋಗ್ಬಿಟ್ಟು ಕೇಳ್ಕೊಂಬನ್ನಿ. ಇಲ್ಲ ಅಂದ್ರೆ ಇದಕ್ಕಿಂತ ಇನ್ನೂ ನಿಮ್ಗೆ ನಂಬಿಕೆ ಹುಟ್ಬೇಕಂದ್ರೆ, ನಂಬಿಕೆ ಗೊತ್ತಾಗ್ಬೇಕಂದ್ರೆ, ಸತ್ಯ ಏನಂತ ಗೊತ್ತಾಗ್ಬೇಕಂದ್ರೆ ಹೋಗ್ರಿ, ನಿಮ್ ತೋಟದ ಹತ್ರ ಹೋಗ್ರಿ, ನಿಮ್ ಕೋಳಿ ಫಾರಂ ಹತ್ರ ಹೋಗ್ರಿ. ಆ ಕೋಳಿ ಫಾರಮ್ನ ಯಾರ್ಯಾರು ನೋಡ್ಕೊಂತಿದ್ದಾರೆ, ಯಾರಿದ್ದಾರೆ ಆ ಕೋಳಿ ಫಾರಂ ಅಲ್ಲಿ, ಎಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೋಗ್ರಿ ಬೇಕಾರೆ, ಅಷ್ಟ ಅನುಮಾನ ಇದ್ರೆ. ಸುಮ್ನೆ ಯಾಕೆ ನನ್ ಮೇಲೆ ರೇಗಾಡ್ತಿದ್ದೀರಾ? ನನ್ ಮೇಲೆ ರೇಗಾಡಿ ಏನ್ ಪ್ರಯೋಜನ ಬಂತು? ಹೋಗಿ. ಹಾ, ಏನಪ್ಪ ಮಾಡೋದು ಇವಾಗ? ಇವ್ನ್ ಜಗಣ್ಣ ಇರೋ ತಕ ಇದ್ಬಿಟ್ಟು ಇವಾಗ್ಲೇನೆ ಬರ್ಬೇಕಿತ್ತ ಅಡ್ಡ. ಇವು ಇರೋ ಸತ್ಯ ಎಲ್ಲ ಪ್ರತಿಯೊಂದನು ಎಳೆ ಆಗಿ ಬಿಡಿಸಿ ಹೇಳ್ತಿದಾರಲ್ಲಪ್ಪ ಇವನು. ಹಾ, ಏನಪ್ಪ ಮಾಡೋದು ಈಗ? ಏನಾರು ಅಕಸ್ಮಾತ್ ಏನಾದ್ರು ಹೋಗ್ಬಿಟ್ಟು ಕೋಳಿ ಫಾರಂ ಹತ್ರ ಹೋಗಿ ನೋಡಿದ್ರೆ ಏನ್ ಮಾಡೋದು? ಅನ್ಯಾಯವಾಗಿ ನಮ್ ನಿಂಗಣ್ಣ ಸಿಗಾಕೊಂಡ್ಬಿಡ್ತಾನಲ್ಲ. ನಿಂಗಣ್ಣ ಎಲ್ಲದನ್ನು ನಿಂಗಣ್ಣ ಬಗ್ಗೆ ಎಲ್ಲದನ್ನು ಗೊತ್ತಾಗೋಗ್ಬಿಡುತ್ತಲ್ಲಪ್ಪ. ಹಾ, ಏನಪ್ಪ ಮಾಡೋದು ಇವಾಗ? ಏನ್ ಮಾಡೋದು ಏನೋ ದೇವ್ರೆ, ಒಂದು ಗೊತ್ತಾಗ್ತಿಲ್ಲಪ್ಪ ನನ್ಗಂತೂ ಅತ್ಲಾಗಿ. ಅಮರೇ ಅಮರೇ, ಈ ಜಗಣ್ಣ ಇಲ್ದವೆಲ್ಲ ಬರೀ ಸುಳ್ಳೆ ಹೇಳ್ತಿದಾನ, ಸುಮ್ನಿರಿ, ಅವ್ನ ಮಾತ್ ನೆಂಬೇಡ್ರಿ. ಅವಣ್ಣ ಏನ್ ಹೇಳ್ತೈತಂತ ಅವಣ್ಣಗಾರ ಒಂದ್ ಸ್ವಲ್ಪನಾರ ಅರ್ಥ ಆಗ್ತೈತಾ? ಅಯ್ಯೋ ನೋಡಮ್ಮ ಗಿರ್ಜಮ್ಮ, ಎಲ್ಲ ನಿಂದನೆ ಕಡಮ್ಮ. ಅಮ್ಮರೇ, ಇನ್ನೊಂದ್ ಮಾತು ಹೇಳ್ತಿದೀನಿ ನೋಡ್ರಿ. ಈ ಗಿರ್ಜಮ್ಮನ ಮಾತು ಕೇಳಿನೇ ನೀವು ಎಲ್ಲಾರ್ಗು ಒಂದ್ ಕಡೆಯಿಂದ ದೂರ ಮಾಡ್ಕೊಂತಿರೋದು. ಮೊದ್ಲು ಸಾವುಕಾರರಿಗೆ ದೂರ ಮಾಡ್ಕೊಂಡ್ರಿ, ಈಗ ದಿಲೀಪಣ್ಣಂಗೂನು ಆ ಶಶಿ ಅಕ್ಕಂಗೂನು ದೂರ ಮಾಡ್ಕೊಂಡ್ರಿ. ಈಗ ಇವ್ರ ಮಾತು ಕೇಳ್ಕೊಂಬಿಟ್ಟು ನಂಬಕ್ ಹೋಗ್ಬೇಡ್ರಿ. ಸತ್ಯ ಏನಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಲದಕ್ಕೆ ಇವ್ರು ನಿಂಗಣ್ಣಾರಿದಾರಲ್ಲ, ನಿಂಗಣ್ಣಾರು ನಿಮಗೆ ಗೊತ್ತಿಲ್ದಂಗೆ ಎಲ್ಲ ಒಂದ್ ಕಡೆಯಿಂದ ಮಾರ್ಕೊಂಡ್ ಬರ್ತಿದ್ದಾರೆ. ಹೋಗ್ಬಿಟ್ಟು ತೋಟದಲ್ಲಿ ತೆಂಗಿನಕಾಯಿಗಳೆಲ್ಲ ನೋಡ್ರಿ ಬೇಕಾದ್ರೆ, ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ. ಎಲ್ಲ ತೆಂಗಿನಕಾಯಿ ನೋಡ್ರಿ, ಎಳ್ನೀರ್ ನೋಡ್ರಿ, ಬಾಳೆ ಗೊನೆಗಳು ನೋಡ್ರಿ, ಎಲ್ಲ ಮಾರ್ಕೊಂತಿದ್ದಾರೆ. ನಾನು ಅಲ್ಲೇ ಒಂದ್ ವಾರದ ಮೇಲಾಯ್ತು ನಿಮ್ ತೋಟಕ್ಕೆ ಬಂದು ಕೆಲ್ಸಕ್ಕೆ. ಎಲ್ಲ ಕದ್ದು ಮಾರ್ಕೊಂತಿರ್ತಾರ ನೋಡ್ರಿ. ನಮ್ಮ ಮೇಲೆ ಏನಾದ್ರು ದೂರ ಆಗ್ಬಿಟ್ರೆ ಏನ್ ಮಾಡೋಣ ಮತ್ತೆ? ಎಲ್ಲ ಅವನ್ ಜಗಣ್ಣ ಕಳತದಿಂದ ಮಾರ್ಕೊಂಡ್ಬಿಟ್ಟಿದಾನಂತ. ಹಂಗಾಗಿ ನಿಮ್ ತೋಟಕ್ಕೆ ನಾನು ಕೆಲ್ಸಕ್ಕೆ ಬರೋದೇ ಬಿಟ್ಬಿಟ್ಟಿದೀನಿ. ಬೇಕಾದ್ರೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಕಾಯಿಗಳು ಎಷ್ಟಿದಾವೆ ನಿಮ್ ತೋಟದಲ್ಲಿ, ತೆಂಗಿನ ಮರದಲ್ಲಿ ಕಾಯಿಗಳು ಎಷ್ಟು ಬಿಟ್ಟಿದಾವೆ, ಎಳ್ನೀರು ಎಷ್ಟಿದಾವೆ, ಬಾಳೆ ಇರದಲ್ಲಿ ಸಸಿಗಳಲ್ಲಿ, ಬಾಳೆ ಗಿಡದಲ್ಲಿ ಬಾಳೆ ಗೊನೆಗಳು ಎಷ್ಟಿದಾವೆ, ಎಲ್ಲ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ನೀವ್ ಅನ್ಕೊಂಡಿರ್ಬೋದು ನಿಂಗಣ್ಣ ನಿಮಗೆ ಹೇಳ್ದಂಗೆ ಏನು ಕೆಲಸ ಮಾಡ್ಸಲ್ಲ ಅಂತ. ಎಲ್ಲ ಮಾಡಿಸ್ತಾರೆ. ಹೋಗಿ ಸತ್ಯ ಏನಂತ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆನೆ. ಈ ಗಿರ್ಜಾಕನ್ ಮಾತು ನಂಬೇಡ್ರಿ. ಈ ಅಕ್ಕ ಹೇಳೋದೆಲ್ಲ ಬರೀ ಸುಳ್ಳೆ. ಇನ್ನೊಂದ್ ಸತ್ಯ ಹೇಳೋಣ ನಿಮ್ಗೆ. ನಮ್ಮ ಇವನಿದ ನೋಡ್ರಿ, ಯಾರು ನಿಮ್ ಮಗ ಗಿರೀಶ ಅಂತೀನಿ, ದಿಲೀಪ ಅನ್ನೋನು ಪಾಪ ನಮ್ಮ ಶಶಿ ಮನೆ ನೋಡ್ಕೊಂಡು ಚೆನ್ನಾಗೇ ಇದ್ರು, ಸರಿನಾ? ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ಪಾಪ ಅನ್ಯಾಯವಾಗಿ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಬೈದು ಇಲ್ದವೆಲ್ಲ ಮಾತುಗಳು ಎಲ್ಲ ಹೇಳಿ ಅವರಿಗೆ ಮಾಡಬಾರ್ದ ಅವಮಾನಗಳೆಲ್ಲ ಮಾಡಿ, ನೋವು ಮಾಡಿ, ಮನ್ಸಿಗೆಲ್ಲ ನೋವು ಮಾಡಿ ಚುಚ್ಚಿ ಮಾತಾಡಿ ಮನೆ ಬಿಟ್ಟು ಹೋಗಂಗೆ, ಆಚೆ ಕಡೆ ಹೋಗಂಗೆ ಮಾಡಿರು. ಅವ್ರಿಬ್ರು ಅದೇನು ಇಕ್ಕಟ್ಟು ಮಾಡಿದ್ರು ಪಾಪ ಗೊತ್ತಿಲ್ಲ. ಅಷ್ಟೊಂದೆಲ್ಲ ತೋಟ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗೇ ಇದ್ರು. ಮಾರ್ಕೋಬೇಕಲ್ಲ ಇವಯ್ಯ ನಿಂಗಣ್ಣ, ಅದಕ್ಕೋಸ್ಕರ ದಿಲೀಪ ಇದ್ರೆ ಮಾರ್ಕೊಳಕ್ ಆಗಲ್ಲ ಏನೂ. ಹಂಗಂತ ಮನೆಯಿಂದ ಕಳಿಸ್ಬಿಟ್ಟು ಪಾಪ ಅನ್ಯಾಯವಾಗಿ ಎಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ. ನೀವು ಅವ್ರ ಮಾತು ಕೇಳ್ಕೊಂಡು ಇವ್ರ ಮಾತು ಕೇಳ್ಕೊಂಡು ಹಿಂಗೆ ಇದ್ದೀರಾ. ನಿಮ್ಗೆ ಒಂದಲ್ಲ ಒಂದ್ ದಿವಸ ಸಾವುಕಾರಾಗಾಯ್ತಲ್ಲ ಪರಿಸ್ಥಿತಿ, ಮನೆ ಬಿಟ್ಟು ಹೋಗೋದು. ಅದಕ್ಕಿಂತ ಹೆಚ್ಚಾಗುತ್ತೆ ಕಣಮ್ಮರೆ. ನನ್ನ ಮಾತು ಕೇಳ್ರಿ, ಹೋಗ್ರಿ. ಸತ್ಯ ಏನಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇರೋ ಸತ್ಯನ ನಾನು ಎಳೆಯಾಗಿ ಹೇಳ್ಬಿಟ್ಟಿದ್ದೀನಿ. ಹೋಗಿ ನೋಡ್ರಿ, ಆಯ್ತಾ? ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಹೋಗಿ, ಮೊದ್ಲು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಊರೊಳಿಗೆ ಹೋಗ್ರಿ, ಎಲ್ಲ ಮಾತಾಡ್ತಾರೆ, ಗೊತ್ತಾಗುತ್ತೆ ನಿಮ್ಗೆನೆ. ಏಯ್ ಜಗಣ, ಏನಂತ ಮಾತಾಡ್ತಿದ್ಯಾ? ನೋಡುವ, ನೀನ್ ಎಲ್ಲ ಹೇಳಿರೋ ವಿಷಯಗಳನ್ನ ಎಲ್ಲದನ್ನು ಹೋಗ್ಬಿಟ್ಟು ನಾನು ನಮ್ ನಿಂಗಣ್ಣ ಮುಂದೆ ಹೇಳ್ಬಿಡ್ತೀನಿ. ಇಲ್ದವೆಲ್ಲ ಏನೇನೋ ಚಾಡಿ ಚುಚ್ಚಕ್ ಬರ್ತೀಯ ಇಲ್ಲಿ ಚಾಡಿಗಳನ್ನ. ಸುಮ್ಮ ಕೊಡ್ಲಾ ಅವ್ನು ಯಾರು? ಪಾಪ ನಮ್ಮ ಅಮ್ಮಾರು ಅವ್ನ ತಮ್ಮನ ಜೊತೆ ಚೆನ್ನಾಗಿರೋದು, ತಮ್ಮನ ಹೆಂಡತಿ ಜೊತೆ ಎಲ್ಲಾನು ಖುಷಿಯಾಗಿರೋದು ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಆ ರಂಗಾಚಾರುನು ಅವರೆಲ್ಲ ಬಂದ್ಬಿಟ್ಟು ಹೇಳಿರ ನಿನ್ಗೆ. ಹೋಗ್ಬಿಟ್ಟು ಬೇಕು ಅಂತ ಇವೆಲ್ಲ ಚಾಡಿ ಹೇಳುವ, ಸುಳ್ಳು ಹೇಳುವ ಅಂತ, ಕಾಯಿ ಎಳ್ನೀರ್ ಎಲ್ಲಾರು ಮಾರ್ಕೊಂಡಿದಾರಂತ. ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ಯಾ? ನಿನ್ಗೆ ಒಳ್ಳೇದಾಗಲ್ಲ. ಈ ರೀತಿ ಎಲ್ಲ ಮಾತಾಡ್ಬೇಡ. ನಮ್ ನಿಂಗಣ್ಣನ ಬಗ್ಗೆ ಮಾತಾಡ್ಬೇಡ. ಎಷ್ಟು ಕಷ್ಟಪಟ್ಟಿದಂಗ್ ಗೊತ್ತಾ ಆ ತೋಟ ಹೊಲ ಗದ್ದೆ ಎಲ್ಲ ಉಳಿಸೋದಕ್ಕೋಸ್ಕರ. ಅಂತದ್ರಲ್ಲಿ ಅವನ ಮೇಲೆ ನೀನ್ ಇಲ್ದವೆಲ್ಲ ಹೇಳಿದ್ರೆ ನಿನ್ಗೆ ಒಳ್ಳೇದಾಗಲ್ಲ ಕಣೋ, ಒಳ್ಳೇದಾಗಲ್ಲ. ಏನೇನ್ ಬೇಕು ಅದೇ ಹೇಳ್ತಾನೆ ಬಂದ್ಬಿಟ್ಟು ಇಲ್ಲಿ. ಯಾರು ಕೇಳೋರು ಯಾರು ಇಲ್ಲ ಅಂತ. ತಡಿ ಒಂದಿಟ್ಟು ಹೋಗ್ತೀನಿ, ನಮ್ ನಿಂಗಣ್ಣಂಗೆ ಹೇಳ್ತೀನಿ ತಡಿ. ನಿನಗೆ ಎಲ್ಲ ಸತ್ಯಗಳನ್ನ ಸತ್ಯ ಅಂತೀನಿ.
ಎಲ್ಲ ಸುಳ್ಳು ಸುಳ್ಳೆ ಹೇಳ್ತೀಯ ಅವನ ಮೇಲೆ. ಹೇಳ್ತೀನಿ ತಡಿ, ಬರ್ತಾನ್ ತಡಿ, ನಿನಗೆ ಐತೆ ನಿನಗೆ. ಅಕ್ಕ, ಗಿರ್ಜಕ್ಕ, ಸತ್ಯ ಹೇಳಿದೀನಿ ನಾನು, ಸುಳ್ಳೇನು ಹೇಳಿಲ್ಲ. ಸುಳ್ಳು ನನ್ನ ಬಾಯಲ್ಲಿ ಯಾವತ್ತೂ ಕೂಡ ಬರೋದು ಇಲ್ಲ, ಆಯ್ತಾ? ನೀನು ನನಗೆ ಜಾಸ್ತಿ ದಬಾಸಕ್ಕೆ ಹೋಗ್ಬೇಡ. ನಿನಗೆ ಪ್ರತಿಯೊಂದು ಸತ್ಯಗಳೆಲ್ಲ ಗೊತ್ತೈತೆ. ಇವೆಲ್ಲ ಮುಚ್ಚಿಡೋದಕ್ಕೋಸ್ಕರ, ಅಮ್ಮರ ಮುಂದೆ ಎಲ್ಲ ಮುಚ್ಚಿಡೋದಕ್ಕೋಸ್ಕರ ಏನು ತಿಳ್ಕೊಬಾರ್ದು, ಏನು ಗೊತ್ತಾಗಬಾರ್ದು ಅಂತ ನಾಟಕ ಮಾಡಬೇಡ ನನ್ನ ಮುಂದೆ ನಿನ್ನ ನಾಟಕಗಳೆಲ್ಲ ನಡೆಯಲ್ಲ, ಸರಿನಾ? ಹೋಗಿ ಸುಮ್ಕೆ ನೀನು ಒಂದು ಸ್ವಲ್ಪ ನಿಯತ್ತಾಗಿರೋದು ಕಲಿ. ಯಾಕೆ ಈ ರೀತಿ ಎಲ್ಲ ಬುದ್ಧಿ ಮಾಡ್ತಿದ್ಯಾ? ಪಾಪ ಅನ್ಯಾಯವಾಗಿ ಅಮ್ಮ ಮಗಂಗೆ ಎಲ್ಲರಿಗೂ ದೂರ ಮಾಡ್ತಿದ್ರಲ್ಲ, ನಿಮ್ಗೆ ಒಳ್ಳೇದಾಗುತ್ತಾ? ಎಷ್ಟು ದಿವಸ ಪಾಪ ಅವನು ದಿಲೀಪ ಅಮ್ಮರ ಮುಂದೆ ಸತ್ಯಗಳನ್ನೆಲ್ಲ ಹೇಳೋದಕ್ಕೆ ಬಂದ. ಒಬ್ರಾದ್ರೂ ಬಿಟ್ಟಿದ್ದೀರಾ? ಇಲ್ದವೆಲ್ಲ ತಲೆಯಲ್ಲಿ ತುಂಬಿ 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 ದೂರನೇ ಮಾಡಿದ್ದೀರಾ ನೀವು. ಅಮ್ಮರೇ, ಇವ್ರ ಮಾತು ನೆಂಬೇಡ್ರಿ ಅಮ್ಮರೇ. ನಿಮಗೆ ಹೋಗಿ, ಇವತ್ತು ಸತ್ಯ ಗೊತ್ತಾಗ್ಲಿಲ್ಲ ಅಂದ್ರೂ ಒಂದಲ್ಲ ಒಂದು ದಿವಸ ನಿಮಗೆ ಏನಂತ ಎಲ್ಲಾದ್ರೂ ಒಂದೊಂದಾಗೆ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಅವತ್ತು ಪಶ್ಚಾತ್ತಾಪ ಪಡಕ್ಕೆ ಹೋಗ್ಬೇಡ್ರಿ. ಇವತ್ತೇನೆ ಸತ್ಯ ಏನಂತ ತಿಳ್ಕೊಂಬಿಡಿ ದಯವಿಟ್ಟು. ಏನಪ್ಪ ಇವನು ಏನೇನಿದೋ ಎಲ್ಲಾದನ್ನು ಹೇಳ್ಬಿಟ್ನಲ್ಲಪ್ಪ, ಬಿಡಿಸಿ ಬಿಡಿಸಿ. ಏನ್ ತಿಳ್ಕೊಳ್ತಾರೆ ಏನೋ ಅಮ್ಮಾರು. ಏನಾದ್ರೂ ತೋಡುತ್ತಾ ಹೋಗ್ಬಿಟ್ರೆ ಏನ್ ಮಾಡೋದು ಇವಾಗ? ಏನೇ ಗಿರ್ಜಿ, ಏನೇ ಅವನ್ ಜಗಣ ಏನೇ ಹೇಳ್ತಿದ್ದಾನೆ? ಅವ್ನು ಹೇಳ್ತಿರೋದಲ್ಲ ನಿಜ ಏನೇ? ಅಲ್ಲ, ಕರೆಕ್ಟ್ ಆಗಿ ಇದ್ದಿದ್ದಂಗೆ ಹೇಳಂಗೆ ಪಟ 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 ಅಂತ ಹೇಳ್ತಿದಾನಲ್ಲ ಅವನು. ನಿಜಾಗ್ಲೂ ನನ್ನ ತಮ್ಮ ನಿಂಗಣ್ಣ ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ಎಲ್ಲದನ್ನು ಆ ಎಳ್ನೀರು ಅವೆಲ್ಲ ಕುಯ್ಕೊಂಡು ಕುಯ್ದು ಒಂದೊಂದಾಗಿ ಮಾರ್ತಿದ್ದಾನೆ. ಎಳ್ನೀರುಗಳನ್ನೆಲ್ಲ, ಎಳ್ನೀರು, ಬಾಳೆಗೊನೆ, ಕೋಳಿ ಫಾರಮಿನೇ ಪೂರ ಮಾರಾಕ್ ಬಿಟ್ಟಿದ್ದಾನಂತ ಹೇಳ್ತಿದ್ದಾನಲ್ಲಿ. ಏನ್ ಹೇಳ್ತಿದಾರೆ ಇವ್ರು ಹೇಳ್ತಿರೋದು ನಿಜಾನ ಸುಳ್ಳ ಒಂದು ಗೊತ್ತಾಗ್ತಿಲ್ಲ. ಗಿರ್ಜಿ, ನಿನಗ್ ಗೊತ್ತಿರುತ್ತೆ. ಏನಾದ್ರೂ ಇರ್ಲಿ, ಬಾಯ್ ಬಿಟ್ಟು ಹೇಳ್ಬಿಡು ನನಗೆ. ಏನಾದ್ರೂ ಸತ್ಯಗಳು ಏನಾದ್ರೂ ಮುಚ್ಚಿಟ್ಟಿದ್ರೆ ಪ್ರತಿಯೊಂದು ವಿಷಯಗಳನ್ನು ನನ್ ಮುಂದೆ ಹೇಳ್ಬಿಡ್ಬೇಕು ನೀನು. ಅಪ್ಪಿ ತಪ್ಪಿ ಏನಾದ್ರೂ ಕೂಡ ಆಮೇಲಿಂದ ನನಗೆ ಏನಾದ್ರೂ ವಿಷಯ ಗೊತ್ತಾಗ್ಬೇಕೈತಲ್ಲ ನಿನ್ಗೆ. ಆಮೇಲಿಂದ ಇರೋದು ಇರೋ ಸತ್ಯನ ಬಾಯ್ ಬಿಟ್ಬಿಡೆ. ಹೇಳು, ನಿಜಾಲೂ ನನ್ನ ತಮ್ಮ ಈ ರೀತಿ ಎಲ್ಲ ಮಾಡ್ತಿದ್ದಾನ? ಹೇಳೆ, ಬಾಯ್ ಬಿಡೆ ಗಿರ್ಜಿ. ನನ್ನ ತಮ್ಮ ಮೊದ್ಲಂಗೇನೇನ ಇನ್ನು ಬುದ್ಧಿ ಕಲ್ತಿಲ್ವಾ? ಒಳ್ಳೆ ಬುದ್ಧಿ ಕಲ್ತಿಲ್ವೇನೆ ಅವನು? ಕರೆಕ್ಟ್ ಆಗಿ ಹೇಳೆ, ಬಾಯ್ ಬಿಡೆ. ಅಯ್ಯಪ್ಪ, ಏನಪ್ಪ ಮಾಡ್ಲಿ? ನಾನು ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕಣ್ಣಲ್ಲಪ್ಪ. ಸತ್ಯ ಏನಾದ್ರು ಹೇಳ್ಬಿಟ್ರೆ ಆ ನಿಂಗಣ್ಣಂಗೆ ಗೊತ್ತಾದ್ರೆ ನನಗ್ ಬೋಯ್ತು ನಿಂಗಣ್ಣ. ಇವರಿಗೆ ಸುಳ್ಳು ಹೇಳಿದ್ರೆ, ಇವ್ರಿಗೆ ಏನು ಹೇಳಿಲ್ಲ ಅಂದ್ರೆ ಇವ್ರು ಕೋಪ ಮಾಡ್ಕೊಳ್ತಾರೆ. ಏನ್ ಮಾಡೋದು ಇವಾಗ? ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕಣಂಗ ಆಯ್ತಲ್ಲಪ್ಪ. ಹೋಯ್ತು ಬಿಡು, ನಿಂಗಣ್ಣಂಗೆ ಆಯ್ತು. ಇನ್ಮೇಲಿಂದ ಮುಗೀತು, ನಿಂಗಣ್ಣನ ಕತೆ ಹೋಯ್ತು. ಇಷ್ಟು ದಿವಸ ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದು ಏನು ಗೊತ್ತಿಲ್ದಂಗ ಅಮ್ಮವ್ರಿಗೆ ಇನ್ನು ಇವತ್ತು ಗೊತ್ತಾಯ್ತಲ್ಲ, ಇನ್ನು ಮುಗೀತು ಬಿಡ್ರಿ. ನಿಂಗಣ್ಣಂಗೆ ಇನ್ನು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇದ್ ಬಿಡ್ಸಿ ಎಲ್ಲ ಕಳಿಸ್ತಾರೆ. ಮನೆಯಿಂದ ಆಚೆ ಕಡೆನೆ ಕಳಿಸ್ತಾರೆ ಇವರು, ಗ್ಯಾರಂಟಿ. ಯಪ್ಪ, ಏನಪ್ಪ ಹೇಳಿ ಇವಾಗ? ನಾನು ಏನಂತ ಮಾಡೋದು? ಆ ನಿಂಗಣ್ಣ ಸುಮ್ಕಾರು ಇರಲ್ಲ, ಏನಿಲ್ಲ ಅತ್ಲಾಗಿ. ಇಲ್ದವೆಲ್ಲ ಅವತಾರಗಳು ಮಾಡ್ತಾನೆ ಇರುತ್ತತ್ಲಾಗಿ. ಏನ್ ಮಾಡ್ಲಿ ಇವಾಗ? ಏನ್ ಹೇಳದ ಇವ್ರಿಗೆ ಇವಾಗ? ಯಾಕೆ ಗಿರ್ಜಿ ಏನು ಮಾತಾಡ್ದಂಗ ಆ ಕಡೆ ತಿರ್ಕೊಂಡ್ಬಿಟ್ಟೆ? ಯಾಕೆ ಮಾತಾಡಕ್ ಬರಲ್ವಾ ನಿನ್ಗೆ? ಮಾತಾಡು, ಬಾಯ್ ಬಿಡು, ಹೇಳು. ಸತ್ಯ ಎಲ್ಲ ನಿನಗ್ ಗೊತ್ತೈತ ತಾನೆ? ಹೇಳು, ಬಾಯ್ ಬಿಡು. ಅನ್ಯಾಯವಾಗಿ ನಿಮ್ದೆಲ್ಲ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಗಂಡ ನನ್ನ ಮಗ ಎಲ್ಲಾರಿಂದನೂ ದೂರ ಮಾಡ್ಕೊಂಡ್ಬಿಟ್ನಲ್ಲ ಎಲ್ಲಾರ್ಗೂನು. ಹೇಳಿ ಗಿರ್ಜಿ, ಬಾಯ್ ಬಿಡೆ. ಅಮ್ಮರೇ, ಸತ್ಯ ಇನ್ನು ಏನಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಕಣಮ್ಮರೆ. ಈ ಅಣ್ಣ ಬಂದ್ಬಿಟ್ಟು ಈ ಜಗಣ ಹೇಳ್ತಿರೋದ್ ನೋಡಿದ್ರೆ ನನಗೆ ನಂಬನ ಬಿಡೋಣ ಒಂದು ಗೊತ್ತಾಗ್ತಿಲ್ಲ ಕಣಮ್ಮರೆ. ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ನನಗೂ ಗೊತ್ತಿಲ್ಕಲ್ಲ ಅಮ್ಮರೆ. ನನಗೂ ಈಗ ಏನಾದ್ರೂ ವಿಚಾರ ಗೊತ್ತಿದಿರ್ಬೇಕಾದ್ರೆ ಹೇಳ್ಬಿಡ್ತಿದ್ದೆ. ನನಗೂ ಏನು ಗೊತ್ತಿಲ್ಲ, ನಿಮ್ಗೆ ಎಷ್ಟು ತಿಳಿದೈತೆ ವಿಚಾರ ನನಗೂ ಅಷ್ಟೇ ಕಣಮ್ಮರೆ ತಿಳಿದಿರೋದು. ನಾನು ಯಾವ ರೀತಿ ಹೇಳೋಣ ನಿಮ್ಗೆ? ಏನ್ ಅರ್ಥ ಮಾಡಿಸ್ಲಿ ಹೇಳಿ ಅಮ್ಮರೆ, ನೀವೇನೆ ನನಗೆ ಅರ್ಥ ಮಾಡಿಸೋಕೆ ಆಗ್ತಿಲ್ಲ ಕಣಮ್ಮರೆ. ಪ್ಲೀಸ್, ನನಗೆ ಗೊತ್ತಾಗ್ತಿಲ್ಲ, ಸತ್ಯ ಏನಂತ ಗೊತ್ತಾಗ್ತಿಲ್ಲ ಕಣಮ್ಮರೆ. ಹಾಗಾದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅನ್ನು? ನಿಜವಾಗ್ಲೂ ಏನು ಗೊತ್ತಿಲ್ವೇನೆ ವಿಷಯಗಳು? ಹೇಳಿ, ಬಾಯ್ ಬಿಡೆ. ಇಲ್ಲ ಕಣಮ್ಮರೆ, ನಿಮ್ಗೆ ಏನ್ ಗೊತ್ತಾಯ್ತು ಅಷ್ಟೇ ವಿಚಾರ ನನಗೂ ಗೊತ್ತಿರೋದು. ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಕಣಮ್ಮರೆ. ಆಯ್ತು, ಬಾ ಬಾ, ಮೊದ್ಲು ಹೋಗ್ಬರಂ ಬಾ, ತೋಟದ ಹೋಗನ್ ಬಾರೆ. ನಾನು ದಿನಾಲು ಬರ್ಬೇಕಿತ್ತು ತೋಟದ ಹೊಲತ್ತವ. ನಾನು ನನ್ನ ತಮ್ಮ ನೋಡ್ಕೊಳ್ತಾನಂತ ಎಲ್ಲ ಅವನ ಮೇಲೆ ಬಿಟ್ಬಿಟ್ಟೆ. ನೋಡಿದ್ರೆ ನಿಜಾನೋ ಸುಳ್ಳು ನನಗೆ ಒಟ್ನಲ್ಲಿ ಸತ್ಯ ಏನಂತ ಗೊತ್ತಾಗ್ಲೇಬೇಕು. ಏನಾದ್ರೂ ನಮ್ಮ ಜಗಣ್ಣ ಏನಾದ್ರೂ ಹೇಳ್ತಿರೋದು ಇವನ್ ಜಗಣ್ಣ ಸುಳ್ಳು ಅನ್ನಿಸ್ಬೇಕು. ಕೋಳಿ ಫಾರಂ ಇರ್ಬೇಕು ನಮ್ದೆ, ಆಮೇಲಿಂದ ಇರೋದು ಈ ಜಗಣ್ಣಂಗೆ. ಇವಾಗ ಯಾಕೆ